ನೋಡಿ, ಐಎಎಸ್ ಅಧಿಕಾರಿ ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಕಾರಣ, ಅಧಿಕಾರಿಗಳು ಎಲ್ಲೂ ಕೂಡ ನಾಪತ್ತೆಯಾಗಿಲ್ಲ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿಲ್ಲ. ಬೆಂಗಳೂರಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಜ್ಞಾನೇಂದ್ರ ಕುಮಾರ್ ತಂದೆಗೆ ಅನಾರೋಗ್ಯ ಇತ್ತು, ಹಾಗಾಗಿ ಉತ್ತರ ಪ್ರದೇಶದ ಅವರ ಊರಿಗೆ ಹೋಗಿದ್ದಾರೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಮೊಬೈಲ್ ಆಫ್ ಆಗಿದ್ರಿಂದ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿದೆ. ಖುದ್ದು ನಾನೇ ಅವರ ಜೊತೆಗೆ ಮಾತನಾಡಿದ್ದೇನೆ. 2 ದಿನದಲ್ಲಿ ಜ್ಞಾನೇಂದ್ರ ಕುಮಾರ್ ಅವರು ವಾಪಸ್ ಬರ್ತಾರೆ. ಇಡಿ ತನಿಖೆ ಭಯ ಅನ್ನೋದು ಶುದ್ಧ ಸುಳ್ಳು ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಅದಕ್ಕೆ ಅವರು ಫ್ಯಾಮಿಲಿನಲ್ಲಿ ಒಂದು ಎಮರ್ಜೆನ್ಸಿ ಇತ್ತು. ಅವ್ರ ತಂದೆಯವರಿಗೆ ಸ್ವಲ್ಪ ಅವ್ರ ಹಾರ್ಟ್ ಪೇಷಂಟ್ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿರೋದ್ರಿಂದ ಅವರು ಅಚಾನಕ್ ಬಿಡಬೇಕಾಗಿತ್ತು. ಅವರು ಪತ್ರನೂ ಬರೆದಿದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ. ಒಂದು ಹ್ಯಾಂಡ್ ರಿಟನ್ ಲೀವ್ ನೋಟ್ ಕೂಡ ಹೇಳಿದ್ದಾರೆ. ಒಂದು ವಾರ ಸ್ವಲ್ಪ ನನಗೆ ಊರಿಗೆ ಹೋಗಿ ಬರಬೇಕಾಗುತ್ತೆ ಅನಿವಾರ್ಯ ಕಾರಣಗಳಿಂದ, ಲೀವ್ ಗ್ರಾಂಟ್ ಮಾಡಿ ಅಂತ. ಬಟ್ ನಿನ್ನೆ ರಜಾ ಇರೋದ್ರಿಂದ ಅದನ್ನ ಪ್ರೊಸೆಸ್ ಮಾಡಲಿಕ್ಕೆ ಆಗಿಲ್ಲ. ಮತ್ತೆ ಅವರ ಅಫಿಷಿಯಲ್ ಫೋನು ಸ್ವಿಚ್ ಆಫ್ ಆಗಿತ್ತು. ಆಮೇಲೆ ಪರ್ಸನಲ್ ಫೋನು, ಫ್ಲೈಟು ಮತ್ತೆ ಅವರು ಊರಿನಲ್ಲಿ ಸಿಗ್ಲಾರ್ದ ಕಾರಣ ಅವರು ಸಂಪರ್ಕಕ್ಕೆ ಬಂದಿರಲಿಲ್ಲ. ಈಗ ತಾನೇ ನಾವು ತಿಳ್ಕೊಂಡು ಅವ್ರಿಗೆ ಸಂಪರ್ಕ ಮಾಡಿದ್ಮೇಲೆ, ಇಲ್ಲ ಸರ್ ಹಾಗೆ ಯಾವುದೂ ಇಲ್ಲ, ಸರ್ಕಾರಕ್ಕೆ ನಾನು ಆಗಲೇ ಲೀವಿಗೆ ಅಪ್ಲಿಕೇಶನ್ ಹಾಕಿದ್ದೆ ಮತ್ತೆ ತಿಳಿಸೂ ಇದ್ದೆ. ಆದರೆ ಇಲ್ಲಿ ಸ್ವಲ್ಪ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಇರೋದ್ರಿಂದ, ತಂದೆಯವರ ಆರೋಗ್ಯದಲ್ಲಿ ಏರ್ಪೇರು ಇರೋದ್ರಿಂದ ನಾನು ಸರಿಯಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗಿಲ್ಲ. ನಾಳೆ ನಾಡಿದ್ರಲ್ಲಿ ಬರ್ತೀನಿ, ಮತ್ತೊಮ್ಮೆ ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಿ ಒಂದು ವಾರ ಲೀವ್ ಬೇಕಾಗಿದೆ ನನಗೆ ಅಂತ ಕೇಳ್ಕೊಂಡಿದ್ದಾರೆ. ಸೊ ಸದ್ಯಕ್ಕೆ ಅದೇನು ಮಾಧ್ಯಮದಲ್ಲಿ ಮತ್ತು ನ್ಯಾಷನಲ್ ಟೆಲಿವಿಷನ್ನಲ್ಲಿ ಅವರು ಮಿಸ್ಸಿಂಗ್ ಇದ್ದಾರೆ ಅಥವಾ ಐಟಿ ದಾಳಿ ಪ್ರಕರಣದ ಮೇಲೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೆಹಮಾನ್. ನೇರವಾಗಿ ಜಾಯ್ನ್ ಆಗಿದ್ದಾರೆ. ಎಸ್ ರೆಹಮಾನ್, ಒಂದ್ ಕಡೆಗೆ ಪ್ರಿಯಾಂಕ್ ಖರ್ಗೆ ಅವರು ಅಧಿಕಾರಿ ಜೊತೆಗೆ ಮಾತನಾಡಿದ್ದಾರೆ. ಆಮೇಲೆ 2 ದಿನದಲ್ಲಿ ವಾಪಸ್ ಬರ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಅಧಿಕಾರಿಗಳಿಂದ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನೆಲ್ಲ ಒಂದು ರಿಯಾಕ್ಟ್ ಮಾಡಿದ್ದಾರೆ, ಹೆಚ್ಚಿನ ಮಾಹಿತಿ ಏನೆಲ್ಲ ಸಿಗ್ತಾ ಇದೆ ರೆಹಮಾನ್? ಎಸ್ ವೀರೇಶ್, ಏನ್ ಕೆಪಿಎಸ್ಸಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ಕೂಡ ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಆಗಿರುವಂತಹ ಶಿವಶಂಕರಪ್ಪ ಸಾವ್ಕಾರ್ ಅವರ ಮನೆ ಮೇಲೆ ಕೂಡ ದಾಳಿ ಮಾಡಿದ್ರು. ಸುಮಾರು ಇಡಿ ಅಧಿಕಾರಿಗಳ ದಾಳಿ ಸುಮಾರು 29 ಕಡೆ ಏಕಕಾಲಕ್ಕೆ ಕೂಡ ಆಗಿತ್ತು, 49 ಗಂಟೆಗಳ ಕಾಲದಿಂದಾಗಿ. ಈ ಒಂದು ದಾಳಿ ನಡೀತಾ ಇದ್ದಂತೆ ಕೆಪಿಎಸ್ಸಿಯ ಎಕ್ಸಾಮ್ ಕಂಟ್ರೋಲರ್ ಆಗಿದ್ದಂತಹ ಜ್ಞಾನೇಂದ್ರ ಅವರು ಕೂಡ ಅಂದ್ರೆ ಕಾಣೆಯಾಗಿದ್ದಾರೆ ಅನ್ನುವಂತ ಒಂದು ಸುದ್ದಿ ಕೂಡ ಹರಿದಾಡ್ತಾ ಇತ್ತು. ಈಗ ಗೃಹ ಸಚಿವರು ಕೂಡ ಹೇಳ್ತಾ ಇರೋದು, ಅವರು ಎಲ್ಲಿ ಕೂಡ ಹೋಗಿಲ್ಲ, ಅವರ ತಂದೆಯ ಅನಾರೋಗ್ಯ ಇದ್ದ ಕಾರಣದಿಂದಾಗಿ ಒಂದು ವಾರದ ಹಿಂದೆನೆ ಅವರು ರಜೆಯನ್ನ ಹಾಕಿದ್ರು. ಹಾಗಾಗಿ ನಾನೇ ಖುದ್ದಾಗಿ ಅವರ ಜೊತೆ ನೇರವಾಗಿ ಮಾತನಾಡಿದ್ದೇನೆ, ಅವರು ಎಲ್ಲಿ ಕೂಡ ಹೋಗಿಲ್ಲ, ಯಾವುದೇ ಐಟಿ ಮತ್ತೆ ಇಡಿ ರೇಡಿನ ಭಯಕ್ಕೆ ಅವರು ಎಲ್ಲಿ ಕೂಡ ಹೋಗಿಲ್ಲ ಅನ್ನುವಂಥದ್ದು ಕೂಡ ಸ್ವತಃ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಕೂಡ ಮಾಧ್ಯಮದ ಎದುರು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಬಹಳ ಒಂದು ಸ್ಪಷ್ಟತೆ ಏನು ಅಂತಂದ್ರೆ, ಇಲ್ಲಿ ಏನು ಕೆಪಿಎಸ್ಸಿಯಲ್ಲಿ ಆಗಿರುವಂತಹ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಅಧಿಕಾರಿಗಳು ರೈಡ್ ಆದ ತಕ್ಷಣವೇ ಜ್ಞಾನೇಂದ್ರ ಕುಮಾರ್ ಅವರು ನಾಪತ್ತೆ ಆಗಿದ್ದು ಯಾಕೆ ಅನ್ನುವಂಥದ್ದು, ಮತ್ತೆ ಈಗಿರುವಂತಹ ಟೆಕ್ನಾಲಜಿಯಲ್ಲಿ ನಾಪತ್ತೆ ಆಗ್ಲಿಕ್ಕೆ ಏನು ಕಾರಣ ಅಂದ್ರೆ, ಮಾಹಿತಿಯನ್ನ ನೀಡಿ ನಾನು ಎಲ್ಲಿಗೆ ಹೋಗ್ತೀನಿ, ರಜೆ ಅನ್ನೋದು ಕೂಡ ಈಗ ಅಪ್ರೂವಲ್ ಆಗಬೇಕು, ಅದನ್ನು ಕೂಡ ಅಧಿಕಾರಿಗಳ ಗಮನಕ್ಕೆ ತಂದು ಹೋಗೋದು ಸಹಜವಾಗಿರುತ್ತೆ. ಆದ್ರೆ ಹೇಳದೆ ಕೇಳದೆ ಯಾಕೆ ಹೋದ್ರು ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟಕ್ಕೆ ಒಂದು ಚರ್ಚೆ ಆಗಿತ್ತು. ಆದ್ರೆ ಗೃಹ ಸಚಿವರು ಹೇಳುವ ಪ್ರಕಾರ ಅವರು ಯಾವುದೇ ರೀತಿಯಾದಂತಹ ಐಟಿ ಇಡಿ ಭಯಕ್ಕೆ ಹೋಗಿಲ್ಲ, ಅವರು ಹೇಳಿ ಹೋಗಿದ್ದಾರೆ. ಅಂದ್ರೆ ಒಂದು ವಾರದ ರಜೆಯನ್ನು ಕೂಡ ಹಾಕಿದ್ರು. ನಿನ್ನೆ ಏನಂದ್ರೆ ಸರ್ಕಾರಿ ರಜೆ ಇರೋದ್ರಿಂದ ಕಾರಣದಿಂದಾಗಿ ಅಪ್ರೂವಲ್ ಆಗಿದ್ದಿಲ್ಲ ಅನ್ನುವಂಥದ್ದು ಕೂಡ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಹಾಕಿರುವಂತ ಮತ್ತೆ ಖುದ್ದಾಗಿ ಅವರ ನಂಬರ್ಗೆ ನಾನೇ ಕರೆ ಮಾಡಿ ಮಾತನಾಡಿದ್ದೇನೆ, ಅವರು ಎಲ್ಲಿ ಕೂಡ ಹೋಗಿಲ್ಲ ಸರ್, ನಾನು ಇಲ್ಲೇ ಇದ್ದೀನಿ, ಇನ್ನು 2 ದಿನದಲ್ಲಿ ನಾನು ಬರ್ತೀನಿ, ಯಾವುದೇ ಐಟಿ ರೇಡು ಮತ್ತೆ ಇಡಿ ರೇಡಿನ ಭಯಕ್ಕೆ ನಾನು ಹೋಗಿಲ್ಲ ಅನ್ನುವಂಥದ್ದು ಕೂಡ ಅವರು ಮಾಧ್ಯಮದ ಎದುರು ಹೇಳಿದ್ದಾರೆ. ವೀರೇಶ್, ಥ್ಯಾಂಕ್ ಯು ರೆಹಮಾನ್ ತಮ್ಮೆಲ್ಲ ಮಾಹಿತಿಗಾಗಿ.